ಅಯೋಧ್ಯೆಯಲ್ಲಿ ರಾಮನನ್ನು ಕಣ್ತುಂಬಿಕೊಳ್ಳಬೇಕೆಂಬ ಭಾರತೀಯರ ಕನಸನ್ನು ಮೋದಿ ನನಸು ಮಾಡಿದ್ದಾರೆ. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಮರ್ಯಾದಾ ಪುರುಷೋತ್ತಮನ ದರ್ಶನ ಪಡೆಯುತ್ತಿದ್ದಾರೆ. ಈ ಮಧ್ಯೆಯೇ ಸೀತಾಮಾತೆಗೂ ಭವ್ಯ ಮಂದಿರ ನಿರ್ಮಿಸುವ ಕಾಲ ಕೂಡಿ ಬರ್ತಿದೆ. ಸೀತೆಯ ಜನ್ಮಸ್ಥಳವೆಂದು ಪರಿಗಣಿಸಲಾಗಿರುವ ಬಿಹಾರದ ಉತ್ತರ ಭಾಗದಲ್ಲಿರುವ ಸೀತಾಮಡಿ ಜಿಲ್ಲೆಯಲ್ಲಿ ಸೀತೆಗೆ ಭವ್ಯ ಮಂದಿರ ನಿರ್ಮಿಸಲು ಯೋಜನೆಯನ್ನ ರೂಪಿಸಲಾಗ್ತಾ ಇದೆ. ಸೀತೆಯ ಕಥೆ ಗೊತ್ತಲ್ಲ. ಮಿಥಿಲೆಯ ರಾಜ ಜನಕರಾಜನ ಹಿರಿಯ ಮಗಳು ಸೀತಾ. ಅದೊಮ್ಮೆ ಮಿಥಿಲೆ ರಾಜ್ಯ ಭೀಕರ ಬರಗಾಲಕ್ಕೆ ತುತ್ತಾಗಿರುತ್ತೆ. ಆ ವೇಳೆ ಜನಕರಾಜ ಋಷಿಯೊಬ್ಬರ ಆಜ್ಞೆಯಂತೆ ಯಜ್ಞ ಮಾಡಿ ಭೂಮಿ ಉಳುಮೆ ಮಾಡಲು ಮುಂದಾಗ್ತಾನೆ. ಆಗ ಭೂಮಿಯ ಒಡಲಲ್ಲಿ ಸಿಗುವ ಮಗುವೇ ಸೀತಾ. ಭೂತಾಯಿಯ ಮಡಿಲಲ್ಲಿ ಸಿಕ್ಕ ಮಗುವನ್ನು ಮಗಳೆಂದು ಭಾವಿಸಿ ತಾನೇ ಬೆಳೆಸುವ ಹೊಣೆ ಹೊರುತ್ತಾನೆ ಜನಕರಾಜ. ಉಳುಮೆ ಮಾಡಿದ ಭೂಮಿಯನ್ನು ಮತ್ತು ನೇಗಿಲಿನ ಬಿಂದುವನ್ನು ಸೀತಾ ಎಂದು ಕರೆಯುವ ಕಾರಣದಿಂದ ತನ್ನ ಮಗಳಿಗೂ ಸೀತಾ ಎಂದು ಹೆಸರಿಡ್ತಾನೆ. ಅವಳೇ ಮರ್ಯಾದಾ ಪುರುಷೋತ್ತಮನ ಧರ್ಮಪತ್ನಿ ಸೀತೆ. ಸೀತೆ ಭೂಮಿಯಲ್ಲಿ ಸಿಕ್ಕ ಸ್ಥಳವೇ ಬಿಹಾರದ ಸೀತಾಮಡಿಯ ಪುನೌರಾ ಗ್ರಾಮ. ಈ ಸ್ಥಳವೇ ಸೀತಾಮಾತೆಯ ಜನ್ಮಸ್ಥಾನ ಎಂದು ಜನಜನಿತ. ಆದರೆ ಈ ವಿಷಯದಲ್ಲಿ ನೇಪಾಳ ಸರ್ಕಾರ ತಕರಾರು ಎತ್ತಿದೆ. ಸೀತೆ ನೇಪಾಳದಲ್ಲಿ ಜನಿಸಿದವಳು, ಹಾಗಾಗಿ ಅಲ್ಲಿನ ಜನಕಪುರದಲ್ಲಿ ನಾವು ಆಕೆಯ ದೇವಾಲಯ ನಿರ್ಮಿಸುತ್ತೇವೆ ಎನ್ನುತ್ತಿದೆ. ಅದೇನೇ ಇರಲಿ, ಕೋಟ್ಯಾಂತರ ಭಾರತೀಯರ ನಂಬಿಕೆಯಂತೆ ಸೀತೆಯ ಜನ್ಮಸ್ಥಳ ಬಿಹಾರದ ಸೀತಾಮಡಿ. ಹಲವು ಗ್ರಂಥಗಳ ಪ್ರಕಾರವೂ ಸೀತೆ ಸಿಕ್ಕಿರುವುದು ಬಿಹಾರದ ಸೀತಾಮಡಿ ಜಿಲ್ಲೆಯ ಪುನೌರಿ ಗ್ರಾಮದಲ್ಲಿ. ಹೀಗಾಗಿ ಇದೇ ಸೀತಾಮಡಿಯಲ್ಲಿ ಭವ್ಯ ಮಂದಿರ ನಿರ್ಮಿಸಲು ಅಲ್ಲಿನ ಸರ್ಕಾರ ಮುಂದಾಗಿದೆ. ರಾಮನನ್ನು ಮೋದಿ ಭರತನಾಡಿಗೆ ಮರಳಿ ಕರೆತಂದ್ರೆ ಸಿಎಂ ನಿತೀಶ್ ಕುಮಾರ್ ತಾಯಿ ಸೀತೆಗೆ ಆಹ್ವಾನ ನೀಡುತ್ತಿದ್ದಾರೆ. ಸೀತಾಮಾತೆಯ ದೇಗುಲಕ್ಕಾಗಿ ಬಿಹಾರ ಸರ್ಕಾರ ಯೋಜನೆ ಕೂಡ ರೂಪಿಸುತ್ತಿದೆ. ಸೀತಾಮಡಿ ಸುತ್ತಮುತ್ತ 50 ಎಕರೆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಬಿಹಾರ ಸರ್ಕಾರ ನಿರ್ಧರಿಸಿದೆ. ಈ ಕುರಿತು ಇತ್ತೀಚೆಗೆ ಬಿಹಾರ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಅಯೋಧ್ಯೆಗೆ ಬಂದ ರಾಮನ ಭಕ್ತರು ತಾಯಿ ಸೀತೆಯ ಜನ್ಮಸ್ಥಳಕ್ಕೂ ಭೇಟಿ ನೀಡಲು ಬಯಸುತ್ತಾರೆ. ಹೀಗಾಗಿ ಸೀತಾಮಡಿಯಲ್ಲಿ ಭವ್ಯ ಮಂದಿರ ಸ್ಥಾಪಿಸಲು ಅಲ್ಲಿನ ಸರ್ಕಾರ ಚಿಂತನೆ ನಡೆಸಿದೆ. ಮಾಜಿ ಶಾಸಕ ಕಾಮೇಶ್ವರ್ ಚೌಪಾಲ್ ಹೇಳುವಂತೆ ಈ ಪ್ರದೇಶದಲ್ಲಿ ಸುಮಾರು 100 ವರ್ಷಗಳ ಹಿಂದೆ ನಿರ್ಮಿಸಿರುವ ದೇವಾಲಯವಿದೆ. ಆದರೆ ಅದು ಉತ್ತಮ ಸ್ಥಿತಿಯಲ್ಲಿಲ್ಲ. ಹೀಗಾಗಿ ರಾಮನಿಗೆ ನೀಡುವ ಗೌರವವನ್ನು ತಾಯಿ ಸೀತೆಗೂ ನೀಡಲು ಬಿಹಾರ ಸಿಎಂ ನಿತೀಶ್ ಕುಮಾರ್ ಮುಂದಾಗಿದ್ದಾರೆ. 1989ರಲ್ಲಿ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣದ ಶಿಲಾನ್ಯಾಸ ಸಮಾರಂಭದಲ್ಲಿ ಮೊದಲ ಇಟ್ಟಿಗೆ ಇಟ್ಟ ವ್ಯಕ್ತಿಯೇ ಈ ಚೌಪಾಲ್. ನಾಡಿನಲ್ಲಿ ಸಾಮರಸ್ಯ ಬೆಸೆಯಲು ಯತ್ನಿಸಿರುವ ನಿತೀಶ್ ಕುಮಾರ್ ಇತ್ತೀಚೆಗೆ ಧಾರ್ಮಿಕ ಸ್ಥಳಗಳ ಅಭಿವೃದ್ಧಿಗೆ ಮುನ್ನಡಿ ಇಟ್ಟಿದ್ದಾರೆ. ಇದರನ್ವಯ ಈಗ ಸೀತಾಮಂದಿರದ ಕನಸನ್ನು ನನಸು ಮಾಡಲು ಹೊರಟಿದ್ದಾರೆ. ರಾಮನ ದರ್ಶನಕ್ಕೆ ಹೋದ ಭಕ್ತರು ಮರಳಿ ಸೀತೆಯ ದರ್ಶನ ಮಾಡಿಕೊಂಡು ಬರುವ ಕಾಲ ಇನ್ನೇನು ದೂರ ಇಲ್ಲ ಅನ್ಸುತ್ತೆ.